ಶುಕುಮಾರ ಹೇಳ್ಕತ್ತಾನ. ಸತು ಯದುನಂದನ ಯದ್ಭಾ ಕೃಷ್ಣ ರುಕ್ಮಿಣಿಯ ಸಂದೇಶವನ್ನು ಕೇಳಿ ತನ್ನ ಕೈಯಿಂದ ಬ್ರಾಹ್ಮಣ ದೇವತೆಯನ್ನು ಕೈ ಹಿಡ್ಕೊಂಡು ನಗ್ತಾ ನಗ್ತಾ ಹೇಳ್ತಾನೆ. ಹೆಂಗೆ ಹೇಳ್ದ ಕೃಷ್ಣ? ಯಾರಿಗೆ? ಆ ಪತ್ರವಂತಂದಂಥ ಆ ಬ್ರಾಹ್ಮಣನಿಗೆ. ಕೃಷ್ಣ ರುಕ್ಮಿಣಿಯ ಸಂದೇಶವನ್ನು ಕೇಳಿ ಅರ್ಥ ಆ ಪತ್ರದಿಂದ ಓದಿ ತನ್ನ ಕೈಯಿಂದಲೇ ಆ ಬ್ರಾಹ್ಮಣ ದೇವತಾ, ಬ್ರಾಹ್ಮಣ ಅನ್ನಲಿಲ್ಲ, ಬ್ರಾಹ್ಮಣ ದೇವತಾ ಅಂದರು. ಆವಾಗ ಆ ಬ್ರಾಹ್ಮಣ ಎಷ್ಟು ಉಚ್ಚ ಮಟ್ಟದವರಿದ್ದರು, ಅವರ ಜ್ಞಾನ, ಅವರ ಆಚರಣೆ, ಅವ್ರ ವಿಚಾರ, ಅವರ ಭಾವನೆಗಳು ಎಷ್ಟು ಉಚ್ಚ ಮಟ್ಟಕ್ಕಿದ್ದು. ಇದನ್ನು ನಾವು ಸಣ್ಣ ಮಾತಿನಿಂದ ಅರ್ಥ ಮಾಡ್ಬೋದು. ಬ್ರಾಹ್ಮಣ ದೇವತಾ ಅವನ ಕೈಯನ್ನು ಹಿಡ್ದ ನಗ್ತಾ ನಗ್ತಾ ಹೇಳ್ತಾನೆ. ಈ ಅಧ್ಯಾಯದ ವಿದರ್ಭ ದೇಶದೊಳಗೆ ಹೋಗಿ ಅದ್ಭುತ ಚೇಷ್ಟೆ ಮಾಡುತ್ತಾ ಬಂದ ಕೃಷ್ಣ ಎಲ್ಲ ಶತ್ರುಗಳ ಎದುರಿಗೆ ಆ ರುಕ್ಮಿಣಿಯ ಬಲಪೂರ್ವಕವಾಗಿ ಹರಣ ಮಾಡಿದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ ಆ ಬ್ರಾಹ್ಮಣ ದೇವತೆಗೆ, ಬ್ರಾಹ್ಮಣ ದೇವತಾ ನೋಡಿ, ರುಕ್ಮಿಣಿಯ ಈ ಸಮಾನ ನನ್ನದು ಕೂಡ ಮನಸ್ಸು ರುಕ್ಮಿಣಿಯಲ್ಲಿಯೇ ಹತ್ತಿದೆ ನೋಡಿ. ರುಕ್ಮಿಣಿ ಮನಸ್ಸು ಹೆಂಗೆ ನನ್ನೊಳಗೆ ಹತ್ತಿದೆಯೋ ಹಾಗೆ ನನ್ನ ಮನಸ್ಸು ಸಹಿತ ಅವಳಲ್ಲಿ ಹತ್ತಿದೆ. ಅದಕ್ಕೆ ನನಗೆ ಈ ರಾತ್ರಿ ನಿದ್ದೆನೂ ಬಂದಿಲ್ಲ ನೋಡಿ. ನನಗೆ ಗೊತ್ತು ದ್ವೇಷದ ಕಾರಣ ರುಕ್ಮಿಣಿ ನನ್ನ ವಿವಾಹವನ್ನು ಅಲ್ಲೇ ತಡೆಯಲಿಕ್ಕೆ, ಅಲ್ಲೇ ನನಗೆ ಗೊತ್ತು ದ್ವೇಷದ ಕಾರಣ ರುಕ್ಮಿಣಿ ನನ್ನ ವಿವಾಹವನ್ನು ತಡಿಬೇಕು ಅಂತ ನಡೆದಿಡ್ತು ನೋಡಿ. ಅದು ನಿದ್ದೆ ಬರಲಿಲ್ಲ, ಇದಕ್ಕೆ ಇನ್ನೊಂದು ಕಾರಣ ಅಲ್ಲಿ ನನಗೆ ಗೊತ್ತಪ್ಪ ಏನು ಅಂತ ಹೇಳ್ತಾರೆ. ನನ್ನಿಂದ ಪ್ರೇಮವಂತ ಪರಮ ಸುಂದರಿ ರಾಜಕುಮಾರಿ ನೋಡಿ, ಅಲ್ಲೇ ಕಟ್ಟಿಗೆಯನ್ನು ತಿಕ್ಕದಾಗ ಅದರಿಂದ ಬೆಂಕಿ ಹೊಡೆತದೋ ಹಾಗೆಯೇ ಯುದ್ಧದೊಳಗೆ ಆ ನಾಮಧಾರಿ ಕ್ಷತ್ರಿಯ ಕುಲ ಕಲಂಕರಿ ತಹಸ್ ನಹಸ್ ಮಾಡೋದು. ಯಾಕಂದರೆ ನಾವು ಹೊರಡಿ ಅಂದರೆ ಅಲ್ಲೇನು ಅನೇಕ ದುಷ್ಟ ಅದಾರ ರಾಜ, ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತನ. ಅದೃಷ್ಟ ಅವರಿಗೆ ಈ ಥರ ಹಿಡ್ಕೊಂಬರೋದು ಯುದ್ಧ ಆದರೆ ಕಷ್ಟ ಕೊಡೋಂಗೆ ಮಾಡ್ತೀನಿ. ತಹಸ್ ನಹಸ್ ಅಂತಂದರೆ ಬಹಳ ದುಃಖ ಕೊಡ್ತೀನಿ, ಒದ್ದಾಡೋಂಗೆ ಮಾಡ್ತೀನಿ ಅಂತ ಅನ್ನೋ ಮಾತಿಗೆ ಹಿಂದಿ ಒಳಗೆ ತಹಸ್ ನಹಸ್ ಅಂತ ಹೆಂಗೆ ಮಾಡ್ತೀನಿ ನೋಡು, ಒದ್ದಾಡೋಂಗೆ ಮಾಡ್ತೀನಿ ಅಂತಲ್ಲ ತಹಸ್ ನಹಸ್. ಗಾದಿ ಮಾತುಗಳು ಮಜಾಸಿರ್ತಾವೆ. ಈಗ ನವ್ದು ಹೋಗ್ಯಾರ ಅಂತ, ನವ್ದಗ್ಯಾರ ಓಡಾರ ಅಂತ, ಕನ್ನಡ ಕಾಲಿಗೆ ಬುದ್ಧಿ ಹೇಳಿದನು ಅಂತ ಇವೆಲ್ಲ ಸ್ವಲ್ಪ ನಾವು ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ಆತ ನೀಚ ರಾಕ್ಷಸರ ತಹಸ್ ನಹಸ್ ನಾ ಹತ್ಯೆನವ್ರಿಗೆ ಅಲ್ಲೇ ದೃಷ್ಟಾಂತ ಏನು ಕೊಡ್ತಾರೆ, ಅರಿಣಿ ಅಧ್ಯಕ್ಷ ಕೊಡ್ತಾರೆ. ಕಟ್ಟಿಗೆ ಒಂದಕ್ಕೊಂದು ತಿಕ್ಕಾದ ಬೆಂಕಿ ಹೆಂಗೆ ಹತ್ತೋ ಆ ಥರ ಅರಣಿ ಮಂಥನ ಅಗ್ನಿ ಬರ್ತದಲ್ಲ, ಆ ಥರ ಆ ನೀಚ ರಾಜರಿಗೆ ಕಷ್ಟವನ್ನು ಕೊಟ್ಟು ರಾಜಕುಮಾರಿಯನ್ನು ತೊಗೊಂಡು ಬರ್ತೇನೆ ಅಂತ ಅವನ ಬ್ರಾಹ್ಮಣ ದೇವತೆ. ಅದನ್ನು ಶುಕ ಮಹಾರಾಜ ಕಥೆ ಹೇಳ್ತಾರೆ. ರುಕ್ಮಿಣಿಯ ವಿವಾಹದ ನಕ್ಷತ್ರವನ್ನು ತಿಳ್ಕೊಂಡು ಭಗವಂತ ಮಧುಸೂದನ ಸಾರಥಿಗೆ ಹೇಳ್ತಾನೆ, ದಾರುಕ ದಾರುಕ ಕೂಡಲೇ ರಥವನ್ನು ತಯಾರು ಮಾಡಪ್ಪ, ಹೊರಡಬೇಕು ನೋಡಿ. ನಾಳೆ ರಾತ್ರಿ ವಿವಾಹ ನಕ್ಷತ್ರ ಪರಸೋ ನಾಳೆ ಈ ಮಾತನ್ನು ಕೇಳಿ ಅದೇ ರಾತ್ರಿ ಹೊರಟು ಪ್ರಾತಃ ಕಾಲ ಭಗವಂತ ವಿದರ್ಭ ದೇಶಕ್ಕೆ ಹೊರ. ರುಕ್ಮಿಣಿಯ ಸಂದೇಶ ಅದೇ ಇತ್ತಲ್ಲ, ಅಜಿತ್ ವಿವಾಹ ಒಂದಿನ ಮೊದಲ ಅಂದರೆ ನಾಳೆ ಲಗ್ನ ಅಂದರೆ ಇವತ್ತನ ನೀನು ಗುಪ್ತ ರೀತಿಯಿಂದ ವಿದರ್ಭ ದೇಶದೊಳಗೆ ಬಂದುಬಿಡು, ಮೊದಲ ಬಾ ನೀನು ನೋಡಿ. ದಾರುಕ ಭಗವಂತನ ರಥೊಳಗೆ ಶವ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ನಾಲ್ಕು ಅಶ್ರೋ ಆ 4 ಕುದುರೆಗಳನ್ನು ಬಿಡ್ದ ಅಂತೊಂಡು ಬಂದ. ಕೈ ಮುಗಿದು ಭಗವಂತನ ಎದುರಿಗೆ ನಿಂತ ನೋಡಿ. ರಥೊಳಗೆ 4 ಆ ಇವ್ರ ಹೆಸರು ಯಾವ ಕುದುರೆ ಹೆಸರು ಶೈವ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ 4 ಹೆಸರು ಎಲ್ಲರೂ ಬೇಕಾದ್ರೆ ಬರ್ಕೊ. ಈ ಅಶ್ವಗಳನ್ನು ಜೋಡಿಸಿ ವಂದಿಸಿ ಕೈ ಮುಕ್ಕೊಂಡು
ಭಗವಂತನಿಗೆ ನಿಂತ ನೋಡಿ. ಶೌರಿ ದ್ವಿಜಂ ಆರೋಪ್ಯ ಚಂದನಂ ಆರುಹ್ಯ ತೃಣೈ ಹೇಳ್ತಾರೆ ನೋಡಿ. ಶೂರವಂಶ ತಸ್ ಭಗವಂತ ಕೃಷ್ಣ ಮೊದಲು ಬ್ರಹ್ಮಣ ರಥಿಗೆ ಬೈಕ್ ಕೊಂಡಿರ್ತ, ಅವನಿದ್ದ ಅವನ ಮೇಲೆ ಕೊಂಡಿರ್ತ, ಆಮೇಲೆ ಸ್ವತಃ ರಥ ಮೇಲೆ ಹತ್ತ. ಶೀಘ್ರಾಮಿ ಅಶ್ವದ್ವಾರ ಒಂದೇ ರಾತ್ರಿ ಅನರ್ಥ ಪ್ರದೇಶ ವಿದರ್ಭ ದೇಶ ಬಂದುಬಿಟ್ಟ. ಅಡು ದೂರ ಇದ್ದದ್ದನ್ನು ಬಂದು ನೋಡಿ. ಮೊದಲೇನು ಮಾಡ್ದ? ಶೌರ ವಂಶಾವಸಂತ ಭಗವಂತ ಕೃಷ್ಣ ಮೊದಲು ಬ್ರಾಹ್ಮಣರಿಗೆ ಹತ್ತಿಸ್ದ ಗಾಡಿ ಮೇಲೆ, ದೇವತೆಯ ರಥ ಕುಂಡ್ರಿಸಿ ಆಮೇಲೆ ಸ್ವತಃ ರಥದ ಮೇಲೆ ಸವಾರಾಗಿ ಶೀಘ್ರಾಮ ಕುದುರೆಗಳಿಂದ ಒಂದೇ ರಾತ್ರಿ ಅನರ್ಥ ಪ್ರದೇಶ ಅಲ್ಲಿ ವಿದರ್ಭಕ್ಕೆ ಬಂದ. ಕುಂಡೀನ ಪತಿ ಮಹಾರಾಜ ಭೀಷ್ಮಕ ತನ್ನ ಪುತ್ರ ರುಕ್ಮಿಯ ಸ್ನೇಹದ ಅಧೀನ ಆಗಿ ತನ್ನ ಪುತ್ರಿ ರುಕ್ಮಿಣಿ ವಿವಾಹ ಶಿಶುಪಾಲ ಜೊತೆಗೆ ಮಾಡೋ ಸಲುವಾಗಿ ತಯಾರಿ ಮಾಡಕತ್ತಿದ್ದ. ಕುಂಡೀನಪತಿ ಮಹಾರಾಜ ಭೀಷ್ಮಕ ತನ್ನ ಪುತ್ರ ರುಕ್ಮಿಯ ಸ್ನೇಹದ ಅಧೀನ ಆಯಿತು. ಖರೆ ಅಂದ್ರೆ ಅವರಪ್ಪ ಮನಸ್ಸಿದ್ದಿದ್ದಿಲ್ಲ, ಆದರೆ ಹಿರೇಮಗ ರುಕ್ಮಿ ಆ ರುಕ್ಮಿಯ ಸ್ನೇಹದ ವಶ ಅಧೀನ ಆಗಿ ಎಷ್ಟಾಗಿರ್ತದೆ ನೋಡಿ. ಆ ಸ್ನೇಹದ ಅಧೀನ ಆಗಿ ಆ ರುಕ್ಮಿಣಿ ಆ ತನ್ನ ಮಗಳ ರುಕ್ಮಿಯ ಶಿಶುಪಾಲ ಕೂಡ ಮಾಡೋಕ್ಕೆ ತಯಾರಿ ಮಾಡಕತ್ತಿದ್ದ ನೋಡಿ. ಪುತ್ರ ರುಕ್ಮಿ ಬದಿ ಆಗುವಂಥ ಸ್ನೇಹದ ಕಾರಣ ಅದರ ಅಧೀನ ಆಗಿಬಿಟ್ಟಿದ್ದವ. ಹಿರೇಮಗ ಹೆಂಗೆ ಹೇಳ್ತಾನೆ ನೋಡಿ. ಇದರಿಂದ ನೋಡಿ ಇವರಿಂದ ರಕ್ಷಣೆ ಮಾಡಿ ಬೆಳೆಸಲ್ಪಡ್ತಾನೆ. ಆ ಮಹಾರಾಜ ಭೀಷ್ಮಕನ ಶಿಶುಪಾಲನ ಬಗ್ಗೆ ಅಭಿರುಚಿ ಇದ್ದಿದ್ದಿಲ್ಲ ಅವರಪ್ಪಗೆ. ಅವನು ಶಿಶುಪಾಲನ ಬಗ್ಗೆ ಕೊಡಬೇಕು ಅಂತ ಪ್ರೀತಿ ಇರಲಿಲ್ಲ. ಅವ ನಗರವನ್ನು ಸಜ್ಜು ಮಾಡೋ ಸಲುವಾಗಿ ತಂದೆ ದೇವತಾ ಆದಿ ಪೂಜನ ಆದಿ ಮಾಡಕತ್ತಿದ್ದ, ಪ್ರೀತಿ ಇಲ್ಲ. ಮತ್ತು ಹಿರೇಮಗ ಅವ ಗಂಟು ಬಿದ್ದಾನ, ಮತ್ತೇನು ಮಾಡೋದು, ಹೋಗಿಬಿಡಂತೇಳಿ ಮಾಡಕತ್ತ. ನಗರದ ಮಾರ್ಗ ಎಲ್ಲ ಕಡೆ ಅಲ್ಲಿ ಸುಗಂಧಿತ ಎಲ್ಲ ನೀರು ಹಾಕಿ ಮತ್ತು ಸರ್ವತ್ರ ರಂಗಬಿರಂಗಿ ಪತಾಕೆಗಳು ಧ್ವಜ ಹಚ್ಚಿ ವಂದನವ ಗತಿ ಅಲಂಕೃತ ಎಲ್ಲ ರೋಡ್ ಅಲಂಕೃತ ಮಾಡಿ ರಾಜನಿಂದ ಮಾಡಲ್ಪಟ್ಟಂಥ ಕಾರ್ಯವೇ 4 ಶ್ಲೋಕದ ವರ್ಣನೆ ಮಾಡಿ ಈ ನಗರದ ಎಲ್ಲ ಮಾರ್ಗ ನೀರು ಸಿಂಪಡಿಸಿದರು. ಧ್ವಜ ಬಣ್ಣ ಬಣ್ಣದ ಪತಾಕೆಗಳು ಅವೆಲ್ಲ ಹಚ್ಚ ಆ ಎಲ್ಲವ ರಾಜ ನಗರವನ್ನು ಅಲಂಕಾರ ಮಾಡಿಸಿದ್ದ. ಮಾಲ ಚಂದನ ಆಭೂಷಣ ಸ್ವಚ್ಛ ವಸ್ತ್ರ ಅಲಂಕೃತ ಸ್ತ್ರೀ ಪುರುಷ ಏವಂ ಅವರ ಧೂಪದಿಂದ ಸುಗಂಧಿತ ಐಶ್ವರ್ಯ ಸಂಪನ್ನ ಮನೆಗಳ ಸುಶೋಭಿತ ಆ ನಗರವನ್ನು ರಾಜ ಎಲ್ಲ ಥರದ ವ್ಯವಸ್ಥೆ ಮಾಡಿಸಿದ್ದ. ಸುಗಂಧಿತ ಚಂದನ ಮಾಲ ಆಭೂಷಣಯುಕ್ತ ಅಥವಾ ಸುಗಂಧಿತ ಚಂದನ ಮಾಲ ಆದಿ ಧಾರಣ ಮಾಡಿದಂಥ ಎಲ್ಲ ಸ್ವಚ್ಛ ವಸ್ತ್ರ ಶೋಭಿತ ಸ್ತ್ರೀ ಪುರುಷರ ಸೇವಿತ ಇತ್ತು. ಆ ನಗರ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಕ್ಕೊಂಡಿತ್ತು. ಲಗ್ನತೆ ರಾಜ ಪಿತೃ ತಥಾ ದೇವತೆಗಳ ಒಳ್ಳೆಯ ರೀತಿಯಿಂದ ಪೂಜಾ ಮಾಡಿಸಿ ಹಿರಿಯರಿಗೆ ಪೂಜೆ ಮಾಡಿಸಿ ಬ್ರಾಹ್ಮಣರ ಭೋಜನ ಮಾಡಿಸಿ ಅವನ ನಿಯಮ ಏನೇನು ಮಾಡಬೇಕೋ ಸ್ವಸ್ತಿ ವಾಚನ ಅವ್ರ ಕಡೆಯಿಂದ ಮಾಡಿಸ್ತಾನೆ. ನಿಯಮಾನುಕೂಲ ಕನ್ಯೆಯ ಸಲುವಾಗಿ 2ನೇ ಮಹಲ್ ಅಲ್ಲೇ ಇನ್ನೊಂದು ಏನೇನು ಮಂಗಲ ಕಾರ್ಯಗಳು ಮಾಡಿಸ್ಬೇಕೋ ಅವನ್ನೆಲ್ಲ ಮಾಡ್ತಾರೆ. ಸುಂದರ ಅಳ್ಳುಳ್ಳಂಥ ಕನ್ಯಾ ರುಕ್ಮಿಣಿಗೆ ಒಳ್ಳೆಯ ರೀತಿಯಿಂದ ಸ್ನಾನ ಮಾಡಿಸಿ ಅವಳ ಕೈಯೊಳಗೆ ಮಂಗಲ ಸೂತ್ರ ಕಂಕಣ ಎಲ್ಲ ಮಾಡಿ ಅದೆಲ್ಲ ಅವಳನ್ನು ಕೊಟ್ಟು ಮೀನ ವಸ್ತ್ರ ಹೊಸ ಬಟ್ಟೆ ಹಾಕಿ ಅಲಂಕೃತ ಮಾಡಿ ಶ್ರೇಷ್ಠ ಬ್ರಾಹ್ಮಣರು ಸಾಮವೇದ ಋಗ್ವೇದ ಯಜುರ್ವೇದ ಮಂತ್ರಗಳಿಂದ ಅದರ ರಕ್ಷಣೆ ಅಥರ್ವೇದ ವಿದ್ವಾನ್ ಪುರೋಹಿತರು ಗೃಹಶಾಂತಿ ಸಲುವಾಗಿ ಹವನಾದಿಗಳನ್ನು ಹೋಮಾದಿಗಳನ್ನು ಅಲ್ಲಿ ಮಾಡಿ ರುಕ್ಮಿಣಿಯ ವಿವಾಹ ಸೂತ್ರದ್ವಾರ ಮಂಗಲ ಎಲ್ಲ ಮಾಡಿ ಆಹತ ಹೊಸ ಬಟ್ಟೆ ಅವಳ ಉತ್ತಮ ಆಭೂಷಣ ಅಲಂಕೃತ ಮಾಡಿ ರುಕ್ಮಿಣಿ ಅವೆಲ್ಲ ಅಥರ್ವೇದ ಇತ್ಯಾವೇದ ಮಂತ್ರದಿಂದ ತಿಳ್ಕೊಳ್ಳುವಂಥ ಪುರೋಹಿತರ ಕಡೆಯಿಂದ ಮಂತ್ರ ಹೇಳಿ ಕುಲ ಪರಂಪರಾ ತಥಾ ಶಾಸ್ತ್ರೀಯ ವಿಧಿ ಅಂತ ತಿಳ್ಕೊಂಡು ರಾಜ ಬ್ರಾಹ್ಮಣರಿಗೆ ಸುವರ್ಣ ಬಂಗಾರ ಬೆಳ್ಳಿ ವಸ್ತ್ರ ತಥಾ ಬೆಲ್ಲ ಮಿಶ್ರಿತವಂಥ ಎಳ್ಳು ಇವನ್ನೆಲ್ಲ ಅದನ್ನು ದಾನ ಮಾಡ್ದ. ಈ ಥರ ಚೇದಿ ದೇಶಾಧಿಪತಿ ರಾಜ ದಮಘೋಷ್ ತನ್ನ ಪುತ್ರ ಶಿಶುಪಾಲನ ಮಂತ್ರದಿಂದ ತಿಳ್ಕೊಂಡು ಬ್ರಾಹ್ಮಣ ಅಥವಾ ಮತ್ತು ಅವನ ಶಿಶುಪಾಲನ ಅಪ್ಪ ಅವನು ಚೇದಿ ದೇಶಾಧಿಪತಿ ರಾಜ
ದಮಘೋಷನ್ ಅವನ ಹೆಸರು. ತನ್ನ ಪುತ್ರ ಶಿಷ್ಪಾನ್ ಸಲುವಾಗಿ ಮಂತ್ರ ತಿಳ್ಕೊಳ್ಳುವಂಥ ಬ್ರಾಹ್ಮಣರಿಗೆ ವಿವಾಹ ಸಂಬಂಧಿ ಮಂಗಲ ಕೃತ್ಯ ಅವ ಅಲ್ಲೇ ಮಾಡುತ್ತ ನೋಡಿ. ಅದು ಆದಮೇಲೆ ಮದಮತ್ತ ಆನೆ ಸುವರ್ಣ ಮಾಲೆ ಸಜ್ಜು ಮಾಡಿ ರಥ, ಆಮೇಲೆ ಕಾಲ ಏವಂ ಕುದುರೆ ಸವಾರ ಸೇನಾ ಜೊತೆಗೆ ಕುಂಡೀನ ಪುರದೊಳಗೆ ಅಲ್ಲೇ ಬಂದು ಮುಟ್ಟಲ ಶಿಷ್ಪಾನ್. ಅದು ಆದಮೇಲೆ ಚತುರ್ಂಗಿ ಸೇನೆ ಜೊತೆಗೆ ರಾಜ ಭೀಷ್ಮಕ ನಗರಿ ಕುಂಡನೀಪುರಿಗೆ ಅಲ್ಲಿ ಕಳಿಸ್ತಾವ. ಮದಚ್ಯುತಿ ಅರ್ಥಾತ್ ಎಲ್ಲರ ಮದವಾರಿ ಪ್ರವಾಹಿ ಎಲ್ಲ ಚಲೋ ಆಗಿದೆ. ಸುವರ್ಣ ನಿರ್ಮಿತ ಮಾಲನ್ನು ಎಲ್ಲರೂ ಹಾಕ್ಕೊಂಡೆ, ಮಾಲಾಗಿಲ್ಲ ಹಾಕ್ಕೊಂಡೆ. ವಿದರ್ಭ ದೇಶ ರಾಜ ಭೀಷ್ಮಕ ಮುಂದೆ ಬಂದು ಮತ್ತು ಅವನು ಸ್ವಾಗತ ಮಾಡಬೇಕಲ್ಲ, ಸತ್ಕಾರ ಮಾಡಿ ಪರಂಪರಾನುಸಾರ ಪೂಜನೆ ಮಾಡಿ. ಅದಾದಮೇಲೆ ಅವನಿಗಾಗಿ ಮೊದಲೇ ನಿಶ್ಚಿತ ಅಂತ ಒಂದು ಅವ್ರಿಗೇನು ಎಲ್ಲಿ ಇಳಿಸ್ಬೇಕು ಬೀಗರಿಗೆ ಅಲ್ಲಿ ಇಳಿಸೋದು, ಆನಂದಪೂರ್ವಕ ಅವರಲ್ಲೇ ಇಳಿಸ್ಕೊಂಡು ಅಲ್ಲಿ ಹೇಳ್ತಾರೆ. ಬೇರೆ ನಿವಾಸ ಸ್ಥಾನ ಅಲ್ಲಿ ಮಾಡಿಸಿದ್ರು, ಅದರೊಳಗೆ ಅವರನ್ನು ಇಳಿಸಿ. ಅಲ್ಲೇ ಶಾಲ್ವ, ಜರಾಸಂಧ, ದಂತವಕ್ತ್ರ, ವಿದೂರಥ ಆದಿ ಶಿಷ್ಪಾನ ಪಕ್ಷಗಳು, ಪೌಂಡ್ರಕ ಆದಿ ರಾಜರು ಆರು ಬಂದಿದ್ದು. ಮತ್ತು ಗೆಳೆಯ ಮದುವೆ ಎಲ್ಲ ಬಂದಿದ್ದು ಯತಃ ಅದು ಆ ರೀತಿಯಿಂದ ಅವರೆಲ್ಲ ಬಂದು ಸಜ್ಜಾಗೆ ಬಂದರು. ಅವರೆಲ್ಲರೂ ರಾಜ ಎತ್ತರ ಇದ್ದರು ನೋಡಿ. ಮತ್ತು ಭಗವಂತ ಕೃಷ್ಣ ಬಲರಾಮನ ದ್ವೇಷ ಮಾಡೇ ಮಾಡಿಸಿದ್ರು ಅವರು. ರಾಜಕುಮಾರಿ ರುಕ್ಮಿಣಿ ಶಿಶುಪಾಲನ ಕೂಡ್ಬೇಕು ಈ ವಿಚಾರದಿಂದ ಅವ್ರ ಮೇಲೆ ಮತ್ತೆಲ್ಲ ರಾಮ ಓಡಿಸ್ಕೊಂಡು ಹೋಗಿಲ್ಲ ಎಲ್ಲ ಸುಳ್ಳು ಗೊತ್ತಾಗಿರ್ತೈತಿ. ಆ ಎಲ್ಲ ತನ್ನ ಮನಸ್ಸಿನ ಮೊದಲೇ ನಿಶ್ಚಿತ ಮಾಡಿ ಜರ್ ಕೃಷ್ಣ ಬಲರಾಮ ಯದುವಂಶ ಜೊತೆ ಬಂದು ಕನ್ಯಾ ಹರಣ ಮಾಡ್ತಾರೆ ಅಂದ್ರೆ ಆ ಎಲ್ಲರೂ ಒಂದೇ ಕೂಡ್ಕೊಂಡು ಯುದ್ಧ ಮಾಡಬೇಕು. ಕೃಷ್ಣ ಬಲರಾಮ ಬಂದ್ರೆ ಇವರೆಲ್ಲ ಬಂದು ಜನ ಆದಿ ಮಂದಿರಲ್ಲ, ಇವರೆಲ್ಲ ಕೂಡ್ಕೊಂಡು ಆಮೇಲೆ ಏರಿ ಹೋಗ್ಬೇಕು. ಅವ್ನು ರುಕ್ಮಿಣಿ ತೊಗೊಂಡು ಹೋಗಕ್ಕೆ ಬಂದ್ರೆ ಅಂತೆಲ್ಲ ತಯಾರಿ ಮಾಡ್ಕೊಂಡು ಬಂದಾರ ಬಳಿಕ ಅಸ್ತ್ರಶಸ್ತ್ರ ತಯಾರಿನ ಆಯ್ತು. ಕೃಷ್ಣ ಬಂದು ಕನ್ಯೆ ಹರಣ ಮಾಡ್ತಾನಂದ್ರೆ ಈ ಥರ ಸಂಶಯ ಮಾಡುವಂಥ ರಾಜನರು ಕನ್ಯಾ ಸಾಧಿಯುತಿಂ ಅರ್ಥಾತ್ ಕನ್ಯೆ ಬೈ ಪ್ರಾಪ್ತ ಆಕಿ ನಮ್ಮ ಬಿಡುಗಿಲ್ಲ ನಾವು ತೊಗೊಂಡು ಹೋಗ್ಬೇಕು, ಅವ ಬಂದು ಓಡಾಟ ಮಾಡಬೇಕು ಅನ್ನೋ ತಯಾರಿಯಿಂದ ಅಲ್ಲಿ ಬೇಕು. ವಿಪಕ್ಷಿ ರಾಜರು ಈ ಪ್ರಕಾರ ತಯಾರಿ ಕೇಳಿ ತಥಾ ಕೃಷ್ಣ ಕನ್ಯೆ ಹರಣ ಮಾಡೋ ಸಲುವಾಗಿ ಅಲ್ಲಿ ಅವನು ಬಂದಿದ್ದ. ಇದನ್ನು ಕೇಳಿ ಬಲರಾಮ ತನ್ನ ಮಗನ ತನ್ನ ತಮ್ಮನ ಸ್ನೇಹಪೂರ್ಣ ಅಲ್ಲೇ ಸಂಭಾವಿ ಕಲಶಂಕ ಅವನಿಗೂ ಗೊತ್ತಿತ್ತು ಕೃಷ್ಣ ಹೊಂಟ ಮತ್ತು ಅವರು ಯುದ್ಧ ಮಾಡೋರು ಅದು ತಿಳ್ಕೊಂಡು ಸಂಶಯ ಆನೆ ಕುದುರೆ ಕಾಲಾಳ ಸೇನ ಹಿಡ್ಕೊಂಡು ಕುಂಡಿನಾಪುರದೊಳಗೆ ಅಲ್ಲೇ ಪ್ರಸ್ಥಾನ ಮಾಡಿ ಅಲ್ಲಿ ಬಲರಾಮನು ಬಂದುಬಿಟ್ಟಿದ್ದ. ಭಗವಾನ್ ಕೃಷ್ಣನ ಆಗಮನ ಪ್ರತೀಕ್ಷೆ ಮಾಡುವಂಥ ಪರಮಸುಂದರಿ ಭೀಷ್ಮ ಕನ್ಯಾ ಎಲ್ಲಿ ತನಕ ಬ್ರಾಹ್ಮಣನು ಇಂದು ಬರಲಿಲ್ಲ ಇದು ನೋಡಿ ಬಾ ಚಿಂತೆ ಮತ್ತು ಬ್ರಾಹ್ಮಣ ಕಳಿಸಿಲ್ಲ ಚೀಟಿ ಕೊಟ್ಟು ಅವ ಬರಲಿಲ್ಲ ಅಂತ ಇನ್ನೂ ಬರಲಿಲ್ಲ ಏನಾಯಿತು ಅಂತ ಚಿಂತೆ ಮಾಡಾಕ ಸೂರ್ಯೋದಯ ಮೊದಲನೇ ರುಕ್ಮಿಣಿ ಚಿಂತೆ ಮಾಡಾಕತ್ತಿದ್ಲು. ಈ ಮಾತನ್ನು ಭೀಷ್ಮ ಕನ್ಯಾ ಇತ್ಯಾದಿ ಶ್ಲೋಕದಿಂದ ಅಲ್ಲಿ ಹೇಳ ಪ್ರತ್ಯಾನ್ಮ ಅಲ್ಲಿ ಇನ್ನೂ ಬರಲಿಲ್ಲಲ್ಲ ಅವ ಅವು ನನ್ನ ಆಗಮನ ವಿವಾಹ ಕೇವಲ ಒಂದೇ ಇವತ್ತೊಂದು ರಾತ್ರಿ ತನಕ ಆಗಬೇಕು ಮತ್ತು ಇನ್ನೂ ಒಂದು ದಿವಸ ಉಳಿತು, ಇನ್ನೂ ಬ್ರಾಹ್ಮಣ ಬರಲೇ ಇಲ್ಲ. ನನ್ನ ಜೀವನ ಸರ್ವಸ್ವ ಆ ಕಮಲ ಶ್ರೀಹರಿ ಇನ್ನೂ ತನಕ ಬರಲಿಲ್ಲ. ಏನಾಯ್ತು ಏನಾಗ್ಯದ ಯಾಕೆ ಬರಲಿಲ್ಲೋ ಏನೋ ಇದು ನನಗೆ ಗೊತ್ತಿಲ್ಲ ಯಾಕೆ ಬರಲಿಲ್ಲ. ನನ್ನ ಸಂದೇಶ ಹೋದಂಥ ಬ್ರಾಹ್ಮಣ ದೇವತೆನೂ ಇಲ್ಲಿ ತನಕ ಹಿಂತಿರುಗಿ ಬಂದಿಲ್ಲ. ಚಿಂತೆ ಭಾಳ ಆಗ್ತೈತಿ ನೋಡಿ. ಒಂದು ರಾತ್ರಿ ಇನ್ನೊಂದು ರಾತ್ರಿನೇ ಉಳಿತು, ನಾಳೆ ಬೆಳಿಗ್ಗೆ ಹೋಗ್ಬೇಕು. ಅಲ್ಪರಾಧ ಸಹ ನನ್ನೊಳಗೆ ಏನಾರು ಒಂದು ಪಾಪ ನೋಡಿ ಪರಮಶುದ್ಧ ಸ್ವರೂಪ ಕೃಷ್ಣ ಅದಕ್ಕಾಗಿ ನನ್ನ ವಿವಾಹದ ಅವಕಾಶ ನನ್ನ ಪರಂಗಡ್ಕ ಬರಲಿಲ್ಲೋ ಏನೋ, ನನ್ನಲ್ಲಿ ಏನಾರು ದೋಷ ಇರಬೇಕು ಏನೋ ಅದಕ್ಕೆ ಬಂದಿಲ್ಲಮ್ಮ ಅಂತ ಚಿಂತೆ ಮಾಡಾಕತ್ತೀವಿ. ದುಷ್ಟತಾ ಆದಿ ದೋಷ ಆದಿ ಪ್ರಯೋಗ ಸಂಶಯ ಮಾಡ್ಕೊಂಡು ಇದು ಯಾಕೆ ಬರಲಿಲ್ಲಪ್ಪ, ನನ್ನಲ್ಲಿ ಏನೋ ದೋಷ ಇರಬೇಕು. ತಯಾರಿ ಇನ್ನೋಡು ತಯಾರಿ ಮಾಡಿ ಅಲ್ಲೇ ಇನ್ನೂ ಬಂದಿಲ್ಲ, ನಂದೆಲ್ಲ ತಯಾರಿ ಎಲ್ಲೇ ದೇವ್ರ ಕಡೆ ಹೋಗ್ಬೇಕಲ್ಲ, ಗುಡಿಗೆ ಲಕ್ಷ್ಮೀ ಗುಡಿಗೆ ಹೋಗ್ಬೇಕಲ್ಲ. ಹೇಳುವಂಥ ಅಭಿಪ್ರಾಯ ಅಂದರೆ ತಯಾರಿ ಮಾಡೋ ಕಾರಣ ಬ್ರಾಹ್ಮಣ ಎಲ್ಲೇ ಅಲ್ಲೇ ಇನ್ನೂ ಕಳಿಸಿ ಹಂಗಾರೆ ಹೀಗಿರ್ಬೋದೇನೋ, ಹಂಗಾರೆ ತಡಿ ನಾನು ಕೂಡ ಹೋಗೋಣ, ನಮ್ಮದು ಎಲ್ಲ ತಯಾರಿ ಮಾಡ್ತೇನೆ ಅಲ್ಲೇ ಅಂತ ಕಳಿಸಿಲ್ಲೋ ಏನೋ ಎರಡೂ ಥರ ವಿಚಾರ ಮಾಡಿ ಹೋಗೋ ಹೊತ್ನಾಗ ನನ್ನ ಕುಲದೋಷವನ್ನು ನೋಡಿ ಹಿಂದೆ ಅಲ್ಲಿ ಉಳಿದ್ನೋ ಏನೋ. ಅದಕ್ಕೆ ಆ ಬ್ರಾಹ್ಮಣನು ಇನ್ನೂ ಬಂದಿಲ್ಲ, ಅವನಾರು ಬರಬೇಕಾಯ್ತು ಮುಂದೆ, ಅವನು ಬಂದಿಲ್ಲ.
ನನ್ನಲ್ಲೇನೋ ದೋಷ ಇತ್ತು ಅವ್ರ ತಯಾರಿ. ನಾನು ದುರ್ಭಾಗ್ಯ ಸಂಪನ್ನ. ಇದಕ್ಕೆ ನತೋ ವಿಧಾತ ನತೋ ಭಗವಾನ್ ಶಿವನ್ ನನ್ನ ನೋಡಿ, ನನ್ನ ಅಭಾಗ್ಯ ಅದೇನು ದುರ್ಭಾಗ್ಯ. ಅದಕ್ಕೆ ಆ ವಿಧಾತನೂ ನನಗೆ ಅನುಕೂಲ ಇಲ್ಲ, ಭಗವಂತ ಶಿವನೂ ನನಗೆ ಅನುಕೂಲ ಇಲ್ಲ, ನಂದ ದೋಷ ಐತಿ. ಈ ಸಂಭವ ಇದೆ. ರುಕ್ಮಿಣಿ ದೇವಿ ಪರ್ವತರಾಜನ ಪುತ್ರಿ ಪಾರ್ವತಿ ನನ್ನಿಂದ ಅಪ್ರಸನ್ನ ಆಗಿರಬೇಕು ನೋಡಿ ಹೇಳ್ತಾರೆ. ರುದ್ರಪತ್ನಿ ಯಾರು? ಪಾರ್ವತಿ. ಪರ್ವತರಾಜನ ಮಗಳು ಪಾರ್ವತಿಯೇ ನನ್ನಿಂದ ಅಪ್ರಸನ್ನ ಆಗಿರಬೇಕು, ಅದಕ್ಕೆ ಈ ವ್ಯವಸ್ಥೆ ಮಾಡಿರಬೇಕು. ಅಥವಾ ಅಲ್ಲಿಂದ ಕೃಷ್ಣ ಹೊರಟು ಹೋಗಿರ್ಬೇಕು, ನನ್ನ ದುರ್ದೈವ ಕಾರಣ ಎಲ್ಲರ ದಾರ್ಯಾಗ ನಿಂತಿರಬೇಕು, ಏನಾರ ಅಡಚಣೆ ಆಗಿರಬೇಕು, ಹೊಂಟಿರಬೇಕು. ಈ ಮಾತನ್ನು ಅವಳು ದುರ್ಭಾಗ್ಯ ಆದಿ ಶ್ಲೋಕದಿಂದ ಈ ಥರ ವಿಚಾರ ಮಾಡ್ತಾ ಇರುವಂಥ ರುಕ್ಮಿಣಿಯ ಮನಸ್ಸು ಭಗವಂತಲ್ಲೇ ಹತ್ತಿತ್ತು. ಇದನ್ನು ವಿಚಾರ ಮಾಡಿ ಬರುವಂಥ ಸಮಯದ ಅವಳು ಕಣ್ಣೀರು ತುಂಬ ನೇತ್ರದಿಂದ ಕಣ್ಣ ಮುಚ್ಕೊಂಡ್ಬಿಟ್ಟು, ಕಣ್ಣ ನೀರು ಬಂದು ಕಣ್ಣು ಮುಚ್ಕೊಂಡ್ಬಿಟ್ಟು. ಈಗೂ ಗೋವಿಂದ ಬರುವಂಥ ಸಮಯ ಇನ್ನೂ ಟೈಮ್ ಅದಲ್ಲ, ಇನ್ನೂ ಪೂರ ಸಮಯ ಮುಗಿದಿಲ್ಲ. ಈ ಥರ ವಿಚಾರ ಮಾಡಿ ರುಕ್ಮಿಣಿ ಚಿತ್ ನೋಡಿ ಅವನ್ನ ಅಸ್ವಸ್ಥ ಆಯಿತು. ಅವ ತನ್ನ ಚಿಂತಾ ಸ್ತಬ್ಧ ಮಾಡಿ ಕಣ್ಣನ್ನು ಅಲ್ಲಿ ಮುಚ್ಕೊಂಡ ಬಿಟ್ಲು. ಕಣ್ಣು ಎಂಥ ದುಃಖ ಆಗಿದ್ದೈತೆ. ಹೇ ರಾಜ ಪರೀಕ್ಷಿತ, ಈ ಥರ ಭಗವಂತನ ಆಗಮನ ಪ್ರತೀಕ್ಷೆ ಮಾಡುವಂಥ ರುಕ್ಮಿಣಿಯ ಪ್ರಿಯತಮ ಭಗವಾನ್ ಕೃಷ್ಣನ ಆಗಮನ ಸೂಚಿತ ಮಾಡುವಂಥ ಅವಳ ಎಡಗಡೆ ಅಂಗ, ಎಡಗಡೆ ಭುಜ, ಎಡಗಡೆ ನೇತ್ರ ಪಡ್ಕಾಯಿಸಿ, ಹೆಣ್ಣು ಮಕ್ಕಳು ಎಡಗಡೆ ಪಡಗಿಸ ಶುಭ ಚಿಹ್ನ ಹಂಗೆ ಆಗಾಕತ್ತ ನೋಡಿ. ಆಕೆ ಭಾಷಿಣಿ ನೋಡಿ, ಪ್ರಿಯ ಭಾಷಿಣಿ ಅರ್ಥಾತ್ ಶುಭ ಸೂಚಕ ಇವೆಲ್ಲ ಎಡಗಡೆ ಆರು ಅದೇ ಹೇಳ್ತಾರೆ. ಈ ಥರ ಭಗವಾನ್ ಕೃಷ್ಣನ ದ್ವಾರ ಕಳೆದಂಥ ಬ್ರಾಹ್ಮಣ ಶ್ರೇಷ್ಠ ರಾಜಕುಮಾರಿ ರುಕ್ಮಿಣಿಗೆ ಅಂತಃಪುರ ಇರುವಂಥ ಯಾವುದೇ ದೇವಿ ಸಮಾನ ಧ್ಯಾನ ಆದದ್ದನ್ನು ನೋಡು. ಬಂದ ಬ್ರಾಹ್ಮಣ ಬಂದ ನೋಡಿ, ಅವ ತರುಣ ಆ ಥರ ಭಗವಂತ ಕೃಷ್ಣನಿಂದ ಕಳೆದಂಥ ಬ್ರಾಹ್ಮಣ ಶ್ರೇಷ್ಠ ರಾಜಕುಮಾರಿ ರುಕ್ಮಿಣಿಯನ್ನು ಅಂತಃಪುರ ಇರುವಂಥ ಯಾವುದೇ ದೇವಿ ಕುಂತಾಣ ಧ್ಯಾನ ಮಾಡ್ಕೊಂತ ಅಂತ ಧ್ಯಾನ ಮಗ್ಗಳಂತ ಆ ದೇವಿಯನ್ನು ಅರ್ಥಾತ್ ರುಕ್ಮಿಣಿಯನ್ನು ನೋಡ. ನಗರ ಉಪವನ ಭಗವಂತ ಕೃಷ್ಣನಿಂದ ಅಧಿಷ್ಠಿತ ರುಕ್ಮಿಣಿಗೆ ಕೇಳಿದ, ನಾನು ಬಂದೇನಿ ಸುದ್ದಿ ತಿಳಿದು ಅವನು ತೋಟದ ಹೊರಗುಳದ ಬಂದೇನೆ ಅಂತ ತಿಳಿಸು ಅಂತ ಸುದ್ದಿ ಕಳತ್ತ. ಪ್ರಸನ್ನ ಮುಖವುಳ್ಳಂಥ ಯಾವುದೇ ಪ್ರಕಾರ ಹೆದರಿಕೆಯಿಂದ ರಹಿತ ಆ ಬ್ರಾಹ್ಮಣ ದೇವತಾ ಆ ಬಂದದ್ದನ್ನು ನೋಡಿ ಅಲ್ಲೇ ದಕ್ಷಿಣವನ್ನು ತಿಳುವಂಥ ಪವಿತ್ರ ನಗುವುಳ್ಳಂಥ ರುಕ್ಮಿಣಿ ಅವನು ಕೇಳ್ತ ಶರೀರದ ಗತಿ ಯಾವುದೇ ಪ್ರಕಾರ ಹೆದರಿಕೆ ಇಲ್ಲದಂಥ ಆ ಬ್ರಾಹ್ಮಣ ಮತ್ತು ಬಂದ್ಬಿಟ್ಟು ನಕ್ಕೊಂತ ಬಂದನವ. ಸುದ್ದಿ ಕೆಟ್ಟಿತ್ತಂದ್ರೆ ಮಾರಿ ಕಳ ಮಾಡ್ಕೊಂಡು ಕೆಲಸ ಆಗಲಿ ಬಿಡ್ರಿ ಅಂತ ನಕ್ಕೊಂತ ಬಂದ ಅಂದರೆ ಶ್ರೀರಾಮಚಂದ್ರ ಹನುಮಂತ ಬಂದಂತ ಸೀತೆಯನ್ನು ಹುಡುಕೊಂಡು ಮಾವಿನ ತೋಟ ಆಗಿಟ್ಟೆಲ್ಲ ಹಾಳು ಮಾಡಾಕತ್ತೀನಂತ ಗೊತ್ತಾತಂತೆ. ಖುಷಿಯಾಗೆಲ್ಲ ತಿನ್ನಾಕತ್ತ ನಮಗೇನು ಮಾಡೋದ್ರ ಅಂತೇಳಿ ಅಂತ ಹಂಗೆ ಸೂಚನೆ ಆಗ್ತಾ ಆ ಬ್ರಹ್ಮ ನೋಡಿ ದೂತನ ಅಲ್ಲೇ ಲಕ್ಷಣ ವಿಭಿನ್ನ ಕಾರ್ಯ ಸೂಚಕ ಇತ್ತು. ಅವನ ಮುಖ ಹೆಂಗಿತ್ತಪ್ಪ, ಏನಪ್ಪ ಚಲೋ ಕೆಲಸ ಮಾಡ್ಕೊಂಡು ಸೂಚನೆ ಕಾಣ ಅವನ್ನ ತಿಳ್ಕೊಳ್ಲಿಕ್ಕೆಲ್ಲ ಏನು. ಆ ಬ್ರಾಹ್ಮಣ ದೇವತಾ ರುಕ್ಮಿಣಿ ಅಂತ ತಿಳಿಸ್ನ ಕೃಷ್ಣ ಬಂದಾನ. ಮತ್ತು ಆ ಬ್ರಾಹ್ಮಣ ಭಗವಾನ್ ಕೃಷ್ಣನ ಪ್ರಶಂಸೆ, ಕೃಷ್ಣ ಏನು ಚಲೋ ಮಾತಾಡ್ದ ನಿನ್ನ ಬಗ್ಗೆ ಕೇಳ. ಈ ಮಾತು ಕಳ್ದ ನಿನ್ನನ್ನು ತೊಗೊಂಡು ಹೋಗೋ ಸಲ ಅವ ಸತ್ಯ ಪ್ರತಿಜ್ಞೆ ಮಾಡ್ಯಾನ, ನಿನ್ನ ನೋಡ್ಕೊಂಡು ಹೋಗವದಾನ. ಎಷ್ಟು ಖುಷಿಯಾಗಿದ್ದ ತೆಕ್ಕಿ ನೋಡು. ಈ ರೀತಿಯಾಗಿ ರುಕ್ಮಿಣಿಗೆ ಆ ಬ್ರಾಹ್ಮಣ ಹೇಳ್ದ ಕೃಷ್ಣ ಬಂದಾನ. ಅವ ಭಗವಂತ ಕೃಷ್ಣನ ಪ್ರಶಂಸೆ ಮಾಡ್ದ. ಅವ ಇದನ್ನು ತಿಳಿಸಿದ್ನಲ್ಲ, ನಮ್ಮ ಇದ್ರಿಗೆ ನಿತ್ಯ ಪ್ರತಿಜ್ಞೆ ಮಾಡಿ ನನ್ನ ಎದುರಿಗೇನ ಹೇಳ ಕರ್ಕೊಂಬರ್ತೇನೆ. ರುಕ್ಮಿಣಿ ಅವನ್ನ ತೊಗೊಂಡು ಹೋಗ್ತೇನೆ ಅಥವಾ ಆತ್ಮನಃ ಅರ್ಥಾತ್ ಪ್ರಾಣೇಶ್ವರ ಕೃಷ್ಣನ ಅಥವಾ ಆ ರುಕ್ಮಿಣಿಯನ್ನು ತೊಗೊಂಡು ಹೋಗೋ ಸಲುವಾಗಿ ಕೃಷ್ಣ ಏನು ಸತ್ಯ ಪ್ರತಿಜ್ಞೆ ಮಾಡಿದ್ನೋ ಅದನ್ನು ಬ್ರಾಹ್ಮಣ ರುಕ್ಮಿಣಿಗೆ ತಿಳಿಸ್ತಾನೆ. ಅವನು ಆ ಮನಸ್ಸಿನೊಳಗೆ ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಅವನು ಮನಸ್ಸನ್ನೇ ಮಾಡ್ಯಾನ. ಅದ್ರ ಸಲುವಾಗಿ ಮತ್ತು ದೊಡ್ಡ ಲಘುನೇ ರಥ ತೊಗೊಂಡು ಅದ ಗಾಡಿಯಾಗ ನನಗೆ ಹಚ್ಚಿಸ್ಕೊಂಡು ಬಂದ ತೋಟದಾಗ ಅದಾನ ಅಂತ ಸುದ್ದಿ
ಕೃಷ್ಣ ಬಂದಂತ ತಿಳಿ ರುಕ್ಮಿಣಿ ಆ ಬ್ರಾಹ್ಮಣಿಗೆ ಕೊಡಬೇಕಂತ ಯೋಗ್ಯ ಏನೋ ವಸ್ತು ತಿಳಿದ ಆ ಬ್ರಾಹ್ಮಣ ದೇವ್ರಿಗೆ ನಮಸ್ಕಾರ. ಏನು ಕೊಡಬೇಕು ಅವನು? ಏನು ಕೊಡಬೇಕಲ್ಲ, ಅದು ಆಸ್ತಾ ಯೋಗ್ಯತಾವಾನ ಏನು ವಸ್ತು ಇಲ್ಲ, ಅದಕ್ಕೆ ಮಾಡೋದೇನಪ್ಪ ನಮಸ್ಕಾರ ಮಾಡಿದ್ಲು. ತಮ್ಮ ಅರ್ಥಾತ್ ಬ್ರಾಹ್ಮಣ ಈ ಕಾರ್ಯ ಸಲ ತನ್ನ ಸರ್ವಸ್ವ ಸಮರ್ಪಣೆ ಮಾಡೋದು ಕೂಡ ಯೋಗ್ಯ ಅಂದರೆ ಅದು ಈಸ್ ಈಕ್ವಲ್ ಟು ಆಲ್ ಸಮ ಆಗಂಗೆ. ತನ್ನನ್ನು ಸಮರ್ಪಣೆ ಮಾಡಿದಾಗೂ ಇದೇನು ದೊಡ್ಡ ಕೆಲಸ ಮಾಡ್ಕೊಂಬಂದಾನ ಅದಕ್ಕೆ ಸಮ ಆಗಂಗಿಲ್ಲ. ಅದಕ್ಕೆ ತನಗೆ ಯಾವ ವಸ್ತುನೂ ಉಚಿತ ಅಂತೇಳಿ ತಿಳಿದಿಲ್ಲ, ಯಾವ್ದು ಚಲೋ ಅಲ್ಲ ಅಂತೇಳಿ ಆಕೆ ಬ್ರಾಹ್ಮಣಿಗೆ ನಮಸ್ಕಾರ ಮಾಡಿ ಮತ್ತು ಅದು ಆದಮೇಲೆ ಭಾಳ ಏನೇನು ಮತ್ತು ಕೊಟ್ಟು ಕೊಡು. ಅಥವಾ ಲಕ್ಷ್ಮಿ ಹೇಳಿದ್ರು, ಯಾರು ನನಗೆ ನಮಸ್ಕಾರ ಮಾಡಿ ಅವರು ಅದೇ ಸಮಯ ಸಂಪೂರ್ಣ ಸಂಪತ್ತಿ ಯೋಗ್ಯ ಅಧಿಕಾರಿ ಆಗಿಬಿಡ್ತಾರೆ. ಮತ್ತು ಯಾರನ್ನ ಸ್ವಯಂ ನಮಸ್ಕಾರ ಮಾಡ್ತಾರೆ ಅವನ ವಿಷಯವಾಗಿ ಏನು ಹೇಳಿ ಅದಕ್ಕೆ ತನ್ನ ಅದಕ್ಕೆ ಮತ್ತೊಂದೇನು ತಿಳಿದಾಗ ಆ ಬ್ರಾಹ್ಮಣ ದೇವತೆಗೆ ನಮಸ್ಕಾರ. ಕೃಷ್ಣನ ಕಡೆ ಬ್ರಾಹ್ಮಣ ಕಳಿಸಿದ್ಲು ರುಕ್ಮಿಣಿ, ಅವನು ಸುದ್ದಿ ತೊಗೊಂಡು ಬಂದ ಬರ್ತಾನೆ ಕೃಷ್ಣ ಅಂತ. ಕೃಷ್ಣ ಬಂದಾನೆ, ಅವ ನೀನು ಕರ್ಕೊಂಡು ಹೋಗ್ತಾನೆ ನಿಶ್ಚಿತ ಮಾಡ್ಯಾನ, ಅವನು ನಿನ್ನ ಮನಸ್ಸಿನಾಗ ಇಟ್ಕೊಂಡು ಕೇಳಿದ್ಮೇಲೆ ರುಕ್ಮಿಣಿಗೆ ಎಷ್ಟು ಆನಂದ ಆಗಿದೆ. ರಾಜ ಭೀಷ್ಮಕ ಯಾವಾಗ ಕೇಳ್ದ, ನನ್ನ ಪುತ್ರಿ ವಿವಾಹ ನೋಡು ಸಲ ಉತ್ಸುಕ್ ಬಲರಾಮ ಕೃಷ್ಣ ಬಂದಾರ ಅಂದ್ರೆ ತೂರ್ಯ ಘೋಷಪುರ ಅವ್ರ ಪೂಜನ ಸಾಮಗ್ರಿ ತೊಗೊಂಡು ಆ ಇಬ್ಬರು ಹತ್ರ ಹೋದ. ನೀವೇನು ತಿಳ್ಕೊಂಡ? ಭೀಷ್ಮಕ ಅದು ರುಕ್ಮಿಣಿ ಅಪ್ಪ, ನನ್ನ ಮಗಳ ಮದುವೆ ನೋಡಾಕ ಉತ್ಸುಕ ಬಲರಾಮ ಕೃಷ್ಣ ಅವ್ರು ಬಂದಾರ. ತೂರ್ಯ ಘೋಷ್ ಅಲ್ಲ ಬಾಜಾ ಭಜ ಪೂಜಾ ಸಾಮಗ್ರಿ ತೊಗೊಂಡು ಅವರಿಬ್ಬರ ಹತ್ರ ಹೋದ. ನೋಡಿ, ರಾಜ ಅವನ ಮಧುಪರ್ಕ ಅಂದರೆ ಜೇನುತುಪ್ಪ, ನಿರ್ಮಲ ವಸ್ತ್ರ, ಅಭಿಷ್ಟ ಉಪಹಾರ ಕೊಟ್ಟು ವಿಧಿಪೂರ್ವಕ ಅವನು ಪೂಜಾ ಮಾಡ. ನೋಡಿ, ಮಹಾಬುದ್ಧಿಮಾನ್ ರಾಜ ಭೀಷ್ಮಕ ಸೇನಾ ಅನುಚರ ಜೊತೆಗೆ ಬಲರಾಮ ಭಗವಂತ ಕೃಷ್ಣನ ಯಥೋಚಿತ ಆತಿಥ್ಯ ಸತ್ಕಾರ ಮಾಡ್ದ. ಅವನು ನೋಡಾಕ ಬಂದಾನ ತಿಳ್ಕೊಂಡ. ಯಾಕೆ ಬಂದೆ ಅಂತ ತಿಳಿಲ್ಲವ, ಲಗ್ನ ನೋಡಾಕ ಬಂದ ಅಂತ ತಿಳ್ಕೊಂಡ. ಮಹಾಮತಿ ಈ ವಿಷಯ ಅಂತ ಸೂಚಿತ ಏನು ಮಾಡ್ರಪ್ಪ, ಭಾಳ ಚಲೋ ಆತಪ್ಪ, ಕನ್ಯಾ ವಿವಾಹ ಮಾಡೋ ಸಲ ಕೃಷ್ಣ ಬಂದಾನೆ, ವಿವಾಹ ಮಾಡೋ ಸಲ ಲಗ್ನ ಮಾಡಕ್ಕೆ ಬಂದಾನೆ. ಅದಕ್ಕೆ ಯಾವ ಥರ ವರ್ಣ ಪೂಜಾ ಮಾಡಲ್ಪಡ್ತು ಆ ಥರ ರಾಜ ಅವನ ಪೂಜೆ ಮಾಡ. ಈ ಥರ ಏನು ಬಂದ ಎಲ್ಲ ರಾಜ ಅವನ ಪರಿಕ್ರಮ ಅವಸ್ಥಾ ಬಲ ಧನ ಸಂಪತ್ತಿ ಅನುಸಾರ ಎಲ್ಲರಿಗೂ ಭೀಷ್ಮಕ ಅಭಿಪ್ರೇತ ವಸ್ತು ಪ್ರದಾನ ಮಾಡಿ ಎಲ್ಲರಿಗೂ ಯಥಾಯೋಗ್ಯ ಪೂಜೆ ರಾಜರೆಲ್ಲ ಬಂದಿರು ಲಗ್ನ. ಮತ್ತು ಅವ್ರಿಗೆಲ್ಲರಿಗೂ ಕೂಡ ಯೋಗ್ಯವಾದಂಥ ಸಾಮಾನು ಕೊಟ್ಟು ಬಂದಂಥ ರಾಜ ಯಾವ ರಾಜ ಹೆಂಗೆ ಪರಾಕ್ರಮ ಅವ್ರ ಅವಸ್ಥಾ ಬಲ ಅವ್ರಿಗೆ ಅವ್ರವ್ರ ಯೋಗ್ಯತಾ ತಕ್ಕಂತಾಗಿ ಅವ್ರಿಗೆಲ್ಲರಿಗೂ ಕೊಟ್ಟ. ಭೀಷ್ಮಕ ಪೂಜಾ ಮಾಡಿ ವಿದರ್ಭ ನಗರದಿಂದ ಇರುವಂಥ ಜನ ಕೃಷ್ಣ ಬಂದಾನ ಈ ಮಾತನ್ನು ಕೇಳಿ ತಮ್ಮ ನೇತ್ರೂಪಿ ಅಂಚಲ ಅವನ ಮುಖ ಕಮಲಪ್ಪ ಅವ್ರೆಲ್ಲ ಕೃಷ್ಣ ಬಂದಾನ ನೋಡಾಕತ್ತ. ಕೃಷ್ಣನ ಮುಂದೆ ಮಾಡ್ಕೊಂಡು ಕರ್ಮ ಸೂಚಕವಾದ ಜನ ಅನುರಾಗ ಪರ್ವ ವರ್ಣನ ಕೃಷ್ಣಾದಿ 3 ಶ್ಲೋಕ ವರ್ಣ. ರಾಜಕುಮಾರಿ ರುಕ್ಮಿಣಿ ಇವನ ಪತ್ನಿ ಹಾಗೂ ಯೋಗ್ಯದಾಳ. ರುಕ್ಮಿಣಿ ಇವನ ಪತ್ನಿ ಯಾರು ಕೆಲವು ನಾರಿ ಬೇರೆ ಯಾರು ಇವನು ಯೋಗ್ಯ ಅಲ್ಲಪ್ಪ. ಎಲ್ಲ ದೋಷರಹಿತ ಶರೀರವಂತ ಕೃಷ್ಣನು ಭೀಷ್ಮ ಕುಮಾರ್ ರುಕ್ಮಿಣಿ ಸಲುವಾಗಿ ಯೋಗ್ಯ ಪತಿ ಅಲ್ಲ. ಎಲ್ಲರೂ ಮಾತಾಡಕತ್ತಿರು, ಕೃಷ್ಣನಿಗೆ ಯೋಗ್ಯ ರುಕ್ಮಿಣಿ, ರುಕ್ಮಿಣಿಗೆ ಯೋಗ್ಯ ಕೃಷ್ಣ, ತಮ್ಮ ಮಾತಾಡಕತ್ತಿರು. ಈ ಶ್ಲೋಕ 6 ಅವಧಾರಣಾತ್ಮಕ ವಾಕ್ಯ ಆ ಎಲ್ಲವನ್ನು ತೋಷಣೀಕರಿ ಈ ಪ್ರಕಾರ ಅಲ್ಲೇ ತೋರಿಸಿದರಪ್ಪ. ಇಲ್ಲಿ ಅದ ಅಥೈವ ರುಕ್ಮಿಣಿ ಯದಿ ಭಾರ್ಯ, ಅದೇ ಅರ್ಥಾತ್ ಜರ್ ರುಕ್ಮಿಣಿ ಜರ್ ಯಾವುದೇ ಪತ್ನಿ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಈ ಪ್ರಕಾರ ಆದರೆ ಕೃಷ್ಣಂದ ಆಗಬೇಕು. ಇದು ಒಂದೇ ಮಾತು. 2 ಅಸ್ಯ ಭಾರ್ಯ ಭವಿತುರ್ಮರ ರುಕ್ಮಿಣಿ, ಅರ್ಥಾತ್ ಇವರ ಪತ್ನಿ ಆಗ ಲಾಯಕ ರುಕ್ಮಿಣಿ, ಮತ್ತು ಬೇರೆ ಸ್ತ್ರೀ ಯಾರೂ ಇಲ್ಲಪ್ಪ ನೋಡಿ. ಅದಕ್ಕೆ ರುಕ್ಮಿಣಿ ಇವ್ರ ಪತ್ನಿ ಆಗಕ್ಕೆ ಯೋಗ್ಯರೇ ಅದ, ಮತ್ತೊಬ್ಬರು ಯಾವ ಸ್ತ್ರೀನೂ ಯೋಗ್ಯ ಅಲ್ಲ ನೋಡಿ. ಇನ್ನಾಗ್ತದೆ ರುಕ್ಮಿಣಿ ಸಲುವಾಗಿ ಯೋಗ್ಯ ಪತಿ ಶ್ರೀಕೃಷ್ಣನೇ ಅದ, ಮತ್ತು ಬೇರೆ ಯಾರಿಲ್ಲ ನೋಡಿ. ಹೇಳ್ತಾರೆ ರುಕ್ಮಿಣಿಯ ಸಮುಚಿತ ಪತಿ ಎಲ್ಲ ಯೋಗ್ಯ ಪತಿ, ಯಾವುದೇ ದೂರ ಸ್ತ್ರೀ ಅಲ್ಲ ನೋಡು. ರುಕ್ಮಿಣಿಯ ಸಲುವಾಗಿ ಉಚಿತ ಪತಿ ಶ್ರೀಕೃಷ್ಣನ ಬೇರೆಯವರು ಅಲ್ಲ. ಈ ಥರ ಈ ಶ್ಲೋಕದ 6 ಅವಧಾರಣೆ ಕೊಟ್ಟರು. ಇದು ಒಂದು ವ್ಯತಿರೇಕ ಪ್ರದರ್ಶನ ಉಪಲಕ್ಷಣ. ಇಲ್ಲಿ ವಾಕ್ಯ ಭೇದ ಅಲೆ ಅದು ಉದ್ದೇಶ ಏನಪ್ಪ,
ವಿಧೇಯ ಭೇದ್ಯ ವಿಭಿನ್ನ ವಾಕ್ಯ ಪ್ರಯೋಗ ಮಾಡಿ ಗೃಹಂ समष्टी समा ಈ ಶಬ್ದ ಸೋಮಪಾತ್ರ ಇದೆ. ಜರ್ ನಮ್ಮ ಪೂರ್ವಜನ್ಮ ಏನ ಪುಣ್ಯ ಇದ್ರೆ ತ್ರಿಲೋಕ್ಯ ರಚನೆ ಮಾಡುವಂಥ ಶ್ರೀಹರಿ ನಮ್ಮೆಲ್ಲರ ಮೇಲೆ ಪ್ರಸನ್ನ ಆಗಿ ವಿದರ್ಭ ದೇಶಾಧಿಪತಿ ಪುತ್ರಿ ರುಕ್ಮಿಣಿ ಪಾಣಿಗ್ರಹಣ ಕೃಷ್ಣನೇ ಮಾಡಲಿ. ಯಾರ ಕೈ ಇಡಬೇಕು ಅವನ್ನ? ಕೃಷ್ಣನೇ. ಎಲ್ಲ ದೇಶವಾಸಿಗಳನ್ನಾಗತ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡಕತ್ತಾರೆ. ತಯಾರಿ ಏನು ನಡೆದೈತಿ? ಅವನು ಕೊಡ್ಕೊಡುತ್ತಾರೆ. ವಿದರ್ಭ ದೇಶವ ಹಿಂಗೆ ಅನಿಸ್ತಿದ್ರೆ ಪರಮಾತ್ಮ ವಿದರ್ಭ ಆ ದೇಶದವ್ರು ಹಿಂಗೆ ಅಂತಾರೆ, ಪರಮಾತ್ಮ ನಮ್ಮ ಮೇಲೆ ಇದೇ ಅನುಗ್ರಹ ಆಗಬೇಕು. ರುಕ್ಮಿಣಿ ವಿವಾಹ ಕೃಷ್ಣನಿಂದ ಈ ಮಾತನ್ನು ಇಲ್ಲಿ ಹೇಳಿ ನೋಡಿ. ಪ್ರೇಮದ ಕಾಡು ನಗರ ಜನ ಇವತ್ತಿನ ಅನೇಕ ಥರ ಮಾತಾಡಕತ್ತಾರೆ. ಅದೇ ಸಮಯದಲ್ಲಿ ಸೈನಿಕರಿಂದ ಸುರಕ್ಷಿತ ರುಕ್ಮಿಣಿ ಅಂತಃಪುರದ ಹೊರಟು ದೇವಿ ಮಂದಿರಕ್ಕೆ ಹೊರಟರು. ದೇವತಾ ಕಾರ್ಯ ಮಾಡ್ತಾರಲ್ಲ, ಬಾರಿ ಬಂದಿರ್ತಾರಲ್ಲ, ಧ್ವಜ ಅದ್ರ ಸಂಕೇತ ಅದು. 4 ಚತುರ್ಯುಗ 4 ಸೈನ್ಯ ಬರ್ತಕ್ಕೆ ತನ್ನ ಯತ್ಕಿಂಚಿತ್ ಪ್ರೇಮ ಪರವಶ ಆಗಿ ಜನ ಈತನ ಅನ್ನಕತ್ರ ಸಂಪೂರ್ಣ ಪ್ರೇಮ ಆ ಜನರ ಹೃದಯದೊಳಗೆ ಆವಿಷ್ಕೃತ ಆಗಿತ್ತಪ್ಪ. ಭಗವಂತ ಕೃಷ್ಣ ಚರಣಕಮಲ ಧ್ಯಾನ ಮಾಡ್ತಾ ರುಕ್ಮಿಣಿ ದೇವಿಯ ಚರಣಕಮಲಗಳನ್ನು ದರ್ಶನ ಮಾಡೋ ಸಲುವಾಗಿ ನಡ್ಕೋತ ಮಾಡ. ಕಾರಣ ಹೋಗಿಲ್ಲ, ನಡ್ಕೋತ ಹೋಗು. ಕಾರಣ ಹಾಗೆ ನೋಡ್ರೆ ಹೇಳ್ತಾರೆ. ರುಕ್ಮಿಣಿ ಮೌನ ಇದು. ತಾಯಿ ಸಖಿ ಗೆಳತ್ಯಾರ 4 ಕಡೆ ತುಂಬಿದ್ರು. ಮತ್ತು ಅವ್ರ ತಾಯಿನೂ ಹೊಂಟಾರ, ಗೆಳತ್ಯಾರ ಹೊಂಟಾರ. ಕವಚ ಹಾಕಿದಂಥ ಅಸ್ತ್ರಶಸ್ತ್ರ ಎಬ್ಬಿದಂಥ ಶೂರರು ರಾಜ ಸೈನಿಕ ರಕ್ಷಣೆ ಮಾಡಕ್ಕೆ ಹೊಂಟಾರಕ್ಕೆ. ಆ ಹೊತ್ತಿನ ಮೃದಂಗ ಶಂಖ ಡೋಲು ತುಮರಿ ಇವರು ಎಲ್ಲ ಬೇರಿ ಎಲ್ಲ ಬಾಜ ಹೊಂಟಾಡ್ತೀವಿ. ಮೃದಂಗ ಆದಿ ಭಾಳ ಮೃದಂಗ ಅಂದ್ರೆ ಗೊತ್ತಾ? ಸಂಸ್ಕೃತಿಯಿಂದ ಮೃದಂಗ ಅಂತ ಎರಡು ಕಡೆ ಭಾಳ. ಪುಷ್ಪಮಾಲಾ ಚಂದನಾದಿ ಸುಗಂಧ ದ್ರವ್ಯ ವಸ್ತ್ರ ಬ್ರಾಹ್ಮಣ ಪತ್ನಿಯರು ಅಲ್ಲಿ ಮತ್ತೆ ಬ್ರಾಹ್ಮಣರು ಈ ಪ್ರಕಾರ ಉಪಹಾರ ಪೂಜನ ಸಾಮಗ್ರಿ ತೋಣ ಸಹಸ್ರಾರು ಶ್ರೇಷ್ಠ ವರಾಂಗನೆ ಜೊತೆಗೆ ಗವಯ್ಯ ಅವರ ಹಾಡು ಹಾಡಾಕೈತಿ, ಬಾಜಾ ಬಾರಿಸಾಕೈತಿ. ಸೂತ ಮಾಗದು ಮಂದಿ ಜನರು 4 ಕಡೆಯಿಂದ 10 ಸ್ತೋತ್ರ ಮಾಡಾಕೈತಿ ನೋಡಿ. ಅದೇ ಹೇಳ್ತಾರೆ. ದೇವಿಯ ಆ ಮಂದಿರ ಮುಟ್ಟಿ ರುಕ್ಮಿಣಿ ಕಮಲ ಸಮಾನ ಕೋಮಲ ಕೈ ಕಾಲು ಅಲ್ಲಿ ಕೈ ಕಾಲು ತೊಳ್ಕೊಂಡು ಆಚಮನ ಮಾಡಿ ಭಾಷಾಭ್ಯಂತರ ಪವಿತ್ರಾಗಿ ಒಳಗೆ ಹೊರಗೆ ಪವಿತ್ರಾಗಿ ದೇವಿ ಮಂದಿರ ಪ್ರವೇಶ ಮಾಡಿದರು. ದೇವ್ರ ಗುಡಿಗೆ ಹೋಗ್ರೆ ಹೆಂಗೆ ಹೋಗ್ಬೇಕು? ಹೊರಗೆ ಒಳಗೆ ಶುದ್ಧ ಅಂದರೆ ಒಳಗೂ ಶುದ್ಧ ಇದ್ರೇನ ಕಾಮ ಕ್ರೋಧ ರೀ ಲೋಭ ರೀ ಮೋಹ ರೀ ಏನು ಇರೋಂಗಿಲ್ಲ. ಅದು ಒಳಗೆ ಹೊರಗೆ ಸೇರಿ ಜಾಕಾದ ಮಾಡಿ ಮತ್ತೆ ನಡ್ಕೊಂಡು ಬಂದು ಮತ್ತೆ ಕಾಲು ಸ್ವಚ್ಛಗೆ ಕಾಲು ಹೀಗೆ ಉಪಸ್ಥಗ್ರ ಅರ್ಥಾತ್ ಆಚಮನ ಮಾಡ್ಕೊಂಡು ಅವಾಟ ವೃದ್ಧ ತಥಾ ವಿಧಿ ವಿಧಾನ ತಿಳ್ಕೊಳ್ಳುವಂಥ ಬ್ರಾಹ್ಮಣ ಪತ್ನಿಗಳು ರುಕ್ಮಿಣಿ ಶಂಕರನ ಇರುವಂಥ ಶಂಕರ್ ಪತ್ನಿ ಪಾರ್ವತಿಯ ಪ್ರಣಾಮ ಎಲ್ಲ ಇಲ್ಲಿ ನಮಸ್ಕಾರ ಮಾಡುವ ಅಂತ ನಮಸ್ಕಾರ ಮಾಡುವ ಕಾರಣ ಇವ್ರ ಕಾರಣ ನಮಸ್ಕಾರ ಮಾಡಿಸಿ. ಪ್ರವಸ ಅರ್ಥಾತ್ ವೃದ್ಧ ಆ ಭವಾನಿ ಶಂಕರಿ ಶಂಕರ ಗೌಣತ ಸ್ತ್ರೀ ಕರ್ಮ ಏನು ಮಾಡಬೇಕೋ ಎಲ್ಲೆಲ್ಲಿ ನಮಸ್ಕಾರ ಮಾಡಬೇಕು ಆ ನಮಸ್ಕಾರ. ಹೇ ತನ್ನ ಸಂತಾನಯುಕ್ತ ಕಲ್ಯಾಣಕಾರಿಣಿ ದೇವಿ, ನಿನಗೆ ನಾನು ಮೇಲಿಂದ ಮೇಲೆ ನಮಸ್ಕಾರ ಮಾಡ್ತೀನಿ. ನೀನು ಇದರ ಸಮರ್ಥನ. ನನ್ನ ಪತಿ ಕೃಷ್ಣನೇ ಆಗಬೇಕು. ಹೌದು, ಯಾರ ಪತಿ ಆಗ್ಬೇಕು ನನಗೆ? ವಂಶಾರಲ್ಲೇ ಅವನು ಕೂಡ ವಂಶಾರ ವಂಶ ಅಂದರೆ ಅವ್ನು ಕೂಡ ಬೇಡ, ಇಲ್ಲೇ ಆಗಬೇಕು. ರುಕ್ಮಿಣಿ ಆವತ್ತು ನಮಸ್ತೆ ಇತ್ಯಾದಿ ಮಂತ್ರ ಸಾಕ್ಷಾತ್ಕಾರ ಸ್ವಸಂತಾಯುತಾಂ ಅರ್ಥಾತ್ ಗಣೇಶನ್ ಇತ್ಯಾದಿ ಗಣಪತಿ ಜರ್ನಿ ಅಂದು ಭಗವಾನ್ ಕೃಷ್ಣ ಆತ್ಮಾರಾಮದಾನ ಅವ ನಿನ್ನ ಪತಿ ಹೆಂಗೆ ಆಗ್ತಾನೆ ಅಂತ ನೀ ಅಂದಿ ದೇವಿಗೆ ಹೇಳ್ತಾನೆ ಶ್ರೀಧರ್ಮ. ಅವಾಗ ಆಕೆ ರುಕ್ಮಿಣಿ ಹೇಳ್ತಾಳೆ, ನೀನು ಇದ್ರ ಅನುಮೋದನ ಮಾಡು, ನೀ ಒಪ್ಪು ಭಗವಾನ್ ಕೃಷ್ಣನ ಪತಿ ಆಗಬೇಕು, ನೀ ಒಪ್ಪದು. ನೀನರ ಸ್ವಯಂ ಕೃಷ್ಣ ಸ್ವರೂಪನೇ ಆತ್ಮಸ್ವರೂಪನ ಅದೀರಿ. ಅದಕ್ಕೆ ಅದು ಆದಮೇಲೆ ರುಕ್ಮಿಣಿ ಜಲ ಗಂಧ ಅಕ್ಷತ ಧೂಪ ವಸ್ತ್ರ ಪುಷ್ಪಮಾಲ ಆಭೂಷಣ ಅನೇಕ ಪ್ರಕಾರ ನೈವೇದ್ಯ ಭೇದ ಆರತಿ ಇದು ಹಚ್ಚಿ ಎಲ್ಲ ಪೂಜೆ ಮಂಗಳಾರತಿ ಎಲ್ಲ
रुक्मिणी वस्त्र माला तथा चंदनादि अंबिका और पूजा अंबिका पूजा ಮಾಡಿ ಪಾರ್ವತಿ ಪೂಜಾ ಅದು ಆದಮೇಲೆ ಅದೇ ಸಾಮಗ್ರಿ ತಥಾ ಉಪ್ಪು ಎಲಿ ತಾಂಬೂಲ ಕಂಠಸೂತ್ರ ಫಲ ಇತ್ಯಾದಿ ಕಬ್ಬು ಸೌಭಾಗ್ಯತಿ ಬ್ರಾಹ್ಮಣರು ಕೂಡ ಅವರು ಎಲ್ಲ ಬ್ರಾಹ್ಮಣ ಪತ್ನಿಯರ ಮೇಲೆ ಅವ್ರಿಗೂ ಎಲ್ಲ ಪೂಜಾ ಮಾಡಿದರು ಎಲ್ಲರಿಗೂ ಪೂಜಾ. ಆ ಬ್ರಾಹ್ಮಣ ಪತ್ನಿಯರು ರುಕ್ಮಿಣಿಯ ಪ್ರಸಾದ ತಥಾ ಆಶೀರ್ವಾದ ಅವ್ರು ಮತ್ತು ಆಶೀರ್ವಾದ ಮಾಡಿದರು. ಅವರು ದೇವಿಯನ್ನ ತಥಾ ಆ ಬ್ರಾಹ್ಮಣರ ಪತ್ನಿಯನ್ನು ನಮಸ್ಕಾರ ಮಾಡಿ ಅದು ಪ್ರಸಾದ ತಗೊಂಡು ಶೇಷಾಂ ಅರ್ಥಾತ್ ಪ್ರಸಾದ. ಅದು ಆದಮೇಲೆ ಮೌನ ವೃತ್ತನ್ನು ಪೂರ ಮಾಡಿ ರುಕ್ಮಿಣಿ ತನ್ನ ರತ್ನ ಜಟಿತ ಅಂಗುಲಿ ಸುಶೋಭಿತ ಕೈ ತನ್ನ ಸಖಿ ಕೈ ಹಿಡ್ಕೊಂಡು ದೇವಿಯ ಮಂದಿರದಿಂದ ಹೊರಟು. ದೇವಿ ಪೂಜೆ ಇದಾತ ಆರ್ತ್ಯ ಮತ್ತು ಬ್ರಾಹ್ಮಣ ಪತ್ನಿಯ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೇನು ಕೊಡೋದು ಕೊಟ್ಟು ಅದು ಮಾಡಿ ಅಲ್ಲಿಂದ ಮಾಡಿ ಮುನಿ ವ್ರತ ಅರ್ಥಾತ್ ಮೌನ ವೃತ್ಯಂ ಅರ್ಥಾತ್ ಸಖಿಯರನ್ನು ಹಿಡ್ಕೊಂಡು ಗೆಳತಾರ ಭಗವಂತನ ಮಾಯ ಸಮ ದೊಡ್ಡ ದೊಡ್ಡ ವೀರರು ಕೂಡ ಮೋಹಿತ ಮಾಡುವಂಥ ಸುಂದರತ ಕೃಷ ಕಟ್ಟಿ ನಡಾವಳ್ಳಂಥ ಅವಳ ಮುಖಮಂಡಲ ಕುಂಡ ಸುಶೋಭಿತ ಆಗಿತ್ತು. ಕಿಶೋರ ತಥಾ ತರುಣ್ಯವಸ್ಥೆ ಸಂಧಿಕಾಲ ಅವಸ್ಥೆ ಎಂತಪ್ಪ ಕಿಶೋರಾವಸ್ಥಾ ಯೌವನಾವಸ್ಥಾ ಇತ್ತ ಕಿಶೋರ ದಾಟಿದ ಮೇಲೆ ತಾರುಣ್ಯ ಬರ್ತದೆ. ಇನ್ನೂ ತಾರುಣ್ಯ ಬಂದಿಲ್ಲ, ಕಿಶೋರ ದಾಟಕತ್ತೈತೆ. ಈ ಅವಸ್ಥೆ ಸಂಧಿಕಾಲ ಅಲ್ಲಂಥ ನಿತಮ್ಮರ ಆದಂಥ ಅಲ್ಲೇ ಯಾರು ವಕ್ಷಸ್ಥಳ ಉನ್ನತ ಆಗಿತ್ತೋ ದೃಷ್ಟಿ ಬರ್ತಾ ಚಂಚಲ ಆಗಿತ್ತು. ರುಕ್ಮಿಣಿಯನ್ನು ನೋಡಿ ವೀರರು ಕೂಡ ಮೋಹಿತ ಆದ. ರುಕ್ಮಿಣಿಯನ್ನು ನೋಡಿ ವೀರಗಣ ಮೋಹಿತ ಆಯಿತು. ಶಾಯಾ ಅರ್ಥಾತ್ ಯಾರು ಇನ್ನೂ ರಜೋಧರ್ಮ ಆಗಿಲ್ಲ ಮುಟ್ಟಾಗಿಲ್ಲ ಕೂದಲುಗಳು ನೇತ್ರ ಚಂಚಲ ಆಗಿದ್ದು ಅವಕ್ಕೆಲ್ಲ ನೋಡಿ. ರುಕ್ಮಿಣಿ ಅಲ್ಲೇ ತುಟಿಯನ್ನು ಮೊದಲು ನಗ್ತಾ ದಂತ ಪಕ್ತಿ ಕುಂದಲಿನ ಸಮಾನ ಇದು ಅತ್ಯಂತ ಉಜ್ವಲ ಅದ್ರ ಮೇಲೆ ಕುಂದರ ಸಮಾನ ಕೆಂಪಾಗ್ತ ತುಟಿಗಳು ಲಾಲಿಮ ಅದು ಹೊರತಕ್ಕಂಥ ನೂಪುರುಗಳು ಸಣ್ಣ ಅಲ್ಲೇ ಗುಂಗುರು ಕಟ್ಟಿದ್ರು. ಅದಕ್ಕೆ ಆ ಧ್ವನಿ ಮಾಡ್ತಾಯಿದ್ದು ಗೆಜ್ಜೆ ಕಟ್ಟಿದ್ರು ಬಟ್ಟೆಗೆ. ತನ್ನ ಸುಕುಮಾರ ಚರಣ ರಾಜಹಂಸ ಗತಿ ನಡಿ ಹೆಂಗಿತ್ತಪ್ಪ ರಾಜಹಂಸ ಅಂದರೆ ಈ ಪ್ರಕಾರ ರುಕ್ಮಿಣಿಯನ್ನು ನೋಡಿ ಅಲ್ಲಿ ಬಂತ ಯಶಸ್ವಿ ವೀರರು ಮೋಹಿತ ಆಗಿಬಿಟ್ರೆ ಎಲ್ಲರೂ ನೋಡಿ. ಅವಳ ಹಲ್ಲುಗಳಾಗಿದ್ದು ಅಂಥದ್ದಿತ್ತು ಅಂತ ಹೆಂಗೆ ರುಕ್ಮಿಣಿ ಏವಂ ಅವಳ ಉದಾರ ನಗಿಗಳಂತ ಅದೆಲ್ಲ ಕೆಳಗೆ ಕೆಳಗೆ ನೋಡ್ಕೋಂತ ಅಲ್ಲೇ ಯಶಸ್ವಿ ವೀರು ಮೋಹಿತ ಆಗಿದೆ. ಅದ್ರ ಕಾರಣ ಎಲ್ಲರೂ ತಮ್ಮ ಅಸ್ತ್ರ ಪರಿತ್ಯಾಗ ಮಾಡಿಬಿಟ್ರು. ಬಂದು ಹಿಡ್ಕೊಂಡು ಕಾಮಾರ್ಥ ವೀರ ಹೃದಯದೊಳಗೆ ಜರ್ಜರ ಕಾಮ ಎತ್ತು ಉಳಿದೆಲ್ಲ ಹೋದು. ಅದು ಕೇವಲ ಮೋಹಿತ ಅಲ್ಲ, ಅಪಿಟ್ಟು ಬಿದ್ದ ಬಿಟ್ಟು. ಈ ಮಾತನ್ನು ಯಾಮ್ ಅರ್ಥಾತ್ ಹೇಳ್ತಾ ಇದ್ದಾರೆ. ಯಾತ್ರ ಭಗವಂತನ ಮೇಲೆ ತನ್ನ ಸೌಂದರ್ಯ ಸಮರ್ಪಿತ ಮಾಡ್ತಾ ಆ ರುಕ್ಮಿಣಿಯನ್ನು ನೋಡಿ ಪೃಥ್ವಿ ಮೇಲೆ ಅಲ್ಲಿ ಬಿದ್ದುಬಿಟ್ರಲ್ಲ. ಆ ವೀರನು ರುಕ್ಮಿಣಿ ತನ್ನ ಲಜ್ಜಾಪೂರ್ವಕ ಅದೇ ಹೊತ್ತಿನ ಅವಳು ಕೃಷ್ಣನನ್ನು ಕೂಡ ನೋಡಿದ್ಲು. ಯಾರು ಬಂದಾರ? ಕೃಷ್ಣ ಬಂದಾರ. ಖುಷಿ ಆಗ್ತಿಲ್ಲ ಜಕೊಂಡೋಗ ನೀನು ನೋಡು. ಈ ಥರ ಬಂದು ಶ್ಲೋಕದ ಅಲ್ಲೇ ನೋಡಿ ರಾಜ ಅಲ್ಲಿ ಕೃಷ್ಣನು ಬಂದಾನ. ಇದನ್ನಕ್ಕೆ ನೋಡಿ ಆನಿ ರಥ ಕುದುರೆ ಮೇಲೆ ಸವಾರ ವೀರ ಮೋಹಿತ್ ಆಗಿ ಪೃಥ್ವಿಯಲ್ಲಿ ಬಿದ್ರಲ್ಲ. ಯಾತ್ರಾ ಸೌಂದರ್ಯ ಶ್ರೀಹರಿ ಸಮರ್ಪಿತ ಮಾಡಿ ತನ್ನೆಲ್ಲವನ್ನು ಪರಮ ತನ್ನ ಕಮಲ ಕೋಶ ಕಮಲ ಕೇಶ್ ಸಮಾನ ಚರಣ ನಡೀತಾ ಇದ್ಲು. ಭಗವಂತನ ಆಗಮನ ಪ್ರತೀಕ್ಷಾ ಯಾವಾಗ ಬರ್ತಾನೆ ಅಲ್ಲಿ ಬಂದಾನೆ ಇಲ್ಲಿ ಬಂದ ಅದನ್ನು ನೋಡ ಕೊಂಡೇನು ನೋಡಾಕತ್ತಿದ್ದು ಕೃಷ್ಣ ಬಂದ ಎಲ್ಲ ಹುಡುಕಾಕತ್ತೆ ಬಂದವ ಕೃಷ್ಣ ನೋಡಿ. ಚಂಚಲಕ ವಾಮಕರೆ ತನ್ನ ಎಡಗೈ ಅಂಗುಲಿ ಕೇಶ ಹಿಡ್ಕೊ ತೆಗೆದು ಕೂದಲ ತೆಗೆದು ನೋಡಿ. ರುಕ್ಮಿಣಿ ಲಜ್ಜಾಪುರಕ್ಕೆ ಬಂದಂಥ ರಾಜರನ್ನು ನೋಡಿದ್ಲು. ಆವತ್ತು ಕೃಷ್ಣನನ್ನು ಕೂಡ ಬಂದಿದ್ದ ನೋಡಿದ್ಲು. ರಥದ ಮೇಲೆ ಹತ್ತುವಂಥ ಇಚ್ಛೆಗಳಂತ ಆ ರಾಜಕನ್ಯೆ ಕೃಷ್ಣ ಎಲ್ಲ ಶತ್ರುಗಳು ಇದ್ರಿಗೇನೆ ನೋಡಾಕತ್ತಾನೆ. ಎಲ್ಲ ಅಸ್ತ್ರ ಬಿದ್ಬಿಟ್ಟು ನೋಡಿ ಮೋಚ ಕಣ್ಣ ಅಜ್ಜಯ್ಯಪ್ಪ ಬಿದ್ದುಬಿಟ್ರೆ ಮತ್ತು ಕೃಷ್ಣ ಬಂದ ರಥದ ಮೇಲೆ ಹಚ್ಚಿಸ್ಕೊಂಡ್ಬಿಟ್ಟು ಆಕಿನ ನೋಡಿ. ಭಗವಾನ್ ಕೃಷ್ಣ ಸಂಪೂರ್ಣ ರಾಜರು ನೋಡ್ತಾ ನೋಡ್ತಾ ರುಕ್ಮಿಣಿ ತನ್ನ ಆ ರಥನ ಕೂಡಿಸ್ಕೊಂಡ. ಅವನ ಧ್ವಜ ಮೇಲೆ ಗರುಡ ಚಿಹ್ನ ಇತ್ತು.
ಯಾವ ಥರ ಆ ಸಿಂಹದ ಮಕ್ಕಳಿಗೆ ಯಾವ ಸಿಂಹ ತನ್ನ ಭಾಗ ತೊಗೊಂಡು ಹೋಗ್ಬೇಕು ಆ ಥರ ಭಗವಂತ ಕೃಷ್ಣ ರುಕ್ಮಿಣಿಯನ್ನು ಹಿಡ್ಕೊಂಡು ಬಲರಾಮ ಆದಿ ಯೋಧನ ಜೊತೆಗೆ ಅಲ್ಲಿಂದ ಬಂಟ ನೋಡಿ. ಈ ರೀತಿ ಜರಾಸಂಧ ವಶಃ ಮಾನಿನಃ ಪರತ ಅದು ಆದಮೇಲೆ ಜರಾಸಂಧನ ವಶ ಇರುವಂಥ ಅಭಿಮಾನಿ ರಾಜರು ಈ ತನ್ನ ತಿರಸ್ಕಾರ ತಥಾ ಕೀರ್ತಿ ನಾಶ ಸಹನ ಆಗಿ ನಮಗೆ ಇದು ತೊಗೊಂಡು ಅವ್ರ ಸಹನ ಆಗಿ ಅವ್ರು ಯಾರು ಧನುಷ್ಯ ಧಾರಣ ಮಾಡೋಂಥ ನಮ್ಗೆ ಧಿಕ್ಕಾರ ಅಲ್ಲ, ನಮ್ಮ ಇದ್ರಿಗೆ ಹೋಗ್ತಾಳ ತೊಗೊಂಡೋಗ್ತಾರೆ ನಮ್ಮ ಆಹಾರ ನೋಡಿ. ಎಲ್ಲಿ ಹೆಂಗೆ ಸಿಂಹ ಭಾಗ ಮೃಗ ತೊಗೊಂಡು ಸಿಂಹ ತೊಗೊಂಡು ಹೋಗ್ಬೇಕಾದದನ್ನು ಮೃಗ ಬೇರೆ ಮೃಗ ತೊಗೊಂಡು ಯದುವಂಶ ನಮಗೆ ಯಶ ಅಪಹರಣ ಮಾಡಿಬಿಟ್ರೆ ನಮ್ಮದು ಸಿಟ್ಟಾಗುತ್ತೆ ಅದಕ್ಕೆ ಅಸಹಾಯ ಅದು ಇಲ್ಲ. ಇದು ಸಹನ ಮಾಡ್ಕೊಂತಲ್ಲ, ಆಕ್ರೋಶವನ್ನು ಸಿಟ್ಟು ಮಾಡಲು. ಯಾಕೆ ಗೋಪರು ನಮ್ಮ ಮೇಲೆ ಯಶ ಅಪಹರಣ ಮಾಡಿ ನಮ್ಮ ಭಾಗದ್ದು ಅಪಹರಣ ಮಾಡಿಕೊಂಡ್ರಲ್ಲ ಅಂತ ಸಿಟ್ಟ ಎಲ್ಲರೂ. ಶಿಶುಪಾಲ ಸಾಥಿಯು ರಾಜರ ಸೋಲು, ರುಕ್ಮಿಣಿಯ ಸೋಲು ಏವ ಕೃಷ್ಣ ರುಕ್ಮಿಣಿ ವಿವಾಹ ಮಾಡಿಕೊಂಡ್ರು. ಅದನ್ನು ಮುಂದಿನ ಹೇಳ್ತಾರೆ ಆ ವಿಷಯವನ್ನು ನಾಳೆ.